ಮಂಡ್ಯ ಜಿಲ್ಲೆ ಹುಡುಗಿನ ಮದುವೆ ಮಾಡ್ಕೊಂಡ್ರಿ ಬಿಡ್ರಿ ಸಾಕ್ರಿ. ಮಂಡ್ಯ ಜಿಲ್ಲೆ ಹುಡುಗಿ ಕರೇರಿ. ಮದುವೆ ಆಗ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಣ, ಮದುವೆ ಆದ್ರೆ ಎಲ್ಲ ಕಳ್ಕೊಂಡಂಗ ಜೀವನ. ಆದ್ರೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ರೀ ಅಣ್ಣ, ಜೀವನದಾಗ ಹೇಳ್ತಿರ್ತಾರೆ ಎಲ್ಲ ಸಾಧನೆಯರಿಂದ ಹೆಣ್ಮಗಳು ಇರ್ತಾಳಂತ. ಭಾಳ ಚಂದ ಮಾತಾಡ್ತೀನಿ ರೀ ನಾ, ಇಲ್ಲ ನಂಗಿಲ್ಲ. ಬಟ್ ನಾ ಓಪನ್ ಆಗಿ ಹೇಳ್ತೀನಿ, ಇವತ್ತ ನನ್ನ ಸಾಧನೆಗೆ ಸ್ಫೂರ್ತಿ ಮೊದಲು ನನ್ನ ಹೆತ್ತ ತಾಯಿ, ಬಿಟ್ಟರೆ ನನ್ನ ಎರಡನೇದು ನನ್ನ ಕೈ ಹಿಡಿದು ಬಂದಂತ ನನ್ನ ಮಡದಿ. ಇವತ್ತು ಈ ಮಟ್ಟಕ್ಕೆ ಬೆಳೆದೇನಂದ್ರೆ ಎರಡೂ ಬ್ಯಾಕ್ ಬೋನ್ ನನ್ನ ಹಿಂದೆ ನಿಂತಲೇ ನಾ ಇವತ್ತು ಭಾಳ ಚಂದ ದಾರಿ ಸಾಕೊಂತ ಬಂದಿನ್ರಿ. ಅದಕ್ಕ ಒಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾಳ, ಒಂದು ಗಂಡಿನ ಹಿಂದೆ ಗೋರಿ ಕಟ್ಟಕ ಹೆಣ್ಣು ಇರ್ತಾಳ. ಎರಡಕ್ಕೂ ಹೆಣ್ಣು ಕಾರಣಕ್ಕರ, ಆದ್ರೆ ಒಳ್ಳೆ ರೀತಿ ಬಳಸ್ಕೋರಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಆ ಮಾತಿನಲ್ಲಿ ಒಂದು ಅರ್ಥ ಇದೆ. ಹೆಣ್ಣು ಕಾರಣ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ತಾವೆಲ್ಲ ಗೌರವ ಕೊಡ್ಬೇಕು. ಹೆಣ್ಣು ಮಕ್ಕಳಿಗೆ ಎಷ್ಟು ನೀವು ಗೌರವ ಕೊಡ್ತೀರೋ, ತಂದೆ ತಾಯಿ ಅಂದ್ರನ್ನ ಎಷ್ಟು ನೀವು ಪ್ರೀತಿಸ್ತೀರೋ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಎಷ್ಟು ಪ್ರೀತಿಸ್ತೀರೋ ಅಷ್ಟು ಬಹಳ ಎತ್ತರದ ಮಟ್ಟದಲ್ಲಿ ನೀವು ಬೆಳಿತೀರಿ. ಒಂದು ಜೋರಾದ ಚಪ್ಪಾಳೆ ಇರಲಿ. ಹಾಗಾಗಿ ನಮ್ಮ ಎಲ್ಲ ತಾಯಂದರಿಗೆ, ಮನೆಯಲ್ಲಿ ಇರ್ತಕ್ಕಂಥ ತಾಯಂದರಿಗೆ, ಸಹೋದರಿಯರಿಗೆ, ಅದ್ರ ಜೊತೆಗೆ ಅತ್ತಿಯಂದ್ರಿಗೂ ಕೂಡ ಸ್ವಲ್ಪ ಗೌರವ ಕೊಡ್ರಿ. ಮಗಳು ಕೊಡ ಓಕೆದಾ? ಓಕೆ, ಜೋರಾದ ಚಪ್ಪಾಳೆಯಿಂದ ಈ ಹಾಡನ್ನ ಪವರ್ ಐತೆ ಅಂತ ಹೇಳಿ ಒಂದ್ಸಲ ಜೋರಕ್ಕೆ ಹಾಕಿ ಹೊಡೆದು ಬಿಡ್ರಿ ನೋಡೋಣ. ಬಾ 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 ಬಾ. ಕಲೆಗೆ ನೆಲೆ ಸಿಕ್ಕಿದ್ದು ನಮ್ಮ ಕೊಪ್ಪಳ ಜಿಲ್ಲೆಯ ಹೆಸರಾಂತ ವಾದ್ಯಗೋಷ್ಠಿ, ನಮ್ಮ ಅಭಿನವ ಮೆಲೋಡಿಸ್ ತಂಡದ ಮಾಲೀಕರಾಗಿರುವಂತ ನಮ್ಮ ಭಾಷಾ ಸರರಿಗೆ ಬಹಳ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಕೂಡ ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕಿನ ಹುಡುಗ, ಅವ್ರನ್ನ ಗುರುತಿಸಿ ಆರ್ಕೆಸ್ಟ್ರಾ ಅಂತ ಅಲ್ರಿ, ಪ್ರೀತಿ ನಿಮ್ಮ ಆಶೀರ್ವಾದ ಆ ವ್ಯಕ್ತಿಗೆ ಬೆಳೆಯಾಕ. ಇದೇ ರೀತಿ ಪ್ರೀತಿ ಯಾವಾಗ್ಲೂ ಇರ್ಲಿ ನಮ್ಮ ಮೈಲಾರಿ ಮೇಲೆ ಅಂತ ಹೇಳ್ತಾ, ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಮೈಲಾರಿ ಇವತ್ತು ಅಪಾರ ಅಭಿಮಾನಿಗಳನ್ನು ಗಳಿಸಿದಾನೆ. ಆತನ ಕಲೆಯಿಂದ ಅಪಾರವಾಗಿರ್ತಕ್ಕಂಥ ಕೀರ್ತಿವಂತ ಆಗ್ತಾ ಇದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ಚಲನಚಿತ್ರದಲ್ಲೂ ಕೂಡ ಅವನಿಗೊಂದು ಅವಕಾಶ ಸಿಕ್ಕಿದೆ. ಅದು ವಿ ಮನೋಹರ್ ಸರ್ ಜನ್ಮದ ಜೋಡಿಯಂತಹ ಮಹಾನ್ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ಸಂಗೀತ ನಿರ್ದೇಶಕನ ಒಂದು ನಿರ್ದೇಶನದಲ್ಲಿ ಒಂದು ಹಾಡನ್ನು ಹಾಡ್ತಾ ಇದ್ದಾನೆ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಜೋರಾದ ಇದೇ ರೀತಿ ಇರಲಿ ಅಂತ ಹೇಳಿ ಸಂದರ್ಭ ಮಾಡ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರಿಗೂ ಗೊತ್ತು ನಿಮ್ಮೆಲ್ಲರ ಪ್ರೀತಿಯ ಕಲಾವಿದ ಅಂತ. ಊಟ ಮಾಡ್ಕೊಂಡು ಆಡಿ ಹೋರಿ ಮನಗಂಡಿತ್ತು ಜೀವನ, ಹಿಡದು ಎಳೆದು ಮದುವೆ ಮಾಡಿದ್ಯಾರ ಅವ್ರ. ಎಲ್ಲಿದ್ ಮಾಡ್ಯಾರ ಕೇಳ್ರಿ ಸರ್, ಹೇಳ್ಬರ್ರಿ, ಅದು ಸ್ಟೋರಿ ಹೇಳ್ಬರ್ರಿ, ನಮ್ಮ ಹುಡುಗರಿಗೆ ಗೊತ್ತಾಗಬೇಕು. ಹೌದಿಲ್ರಿ ಅಣ್ಣ? ನಾ ಯಾವ್ದೋ ಮುಚ್ಚಿಟ್ಟು ಮಗಲ್ಲ, ಎಲ್ಲ ಓಪನ್ ಪರ್ಸನ್. ದಯವಿಟ್ಟು ನನ್ನ ಮದುವೆ ಹೆಂಗಾತ ಅವ್ರನ್ನ ಕೇಳ್ರಿ, ಹೇಳ್ಬೇಡ. ಅವನಿಗೆ ನಿಜವಾಗ್ಲೂ ಇಲ್ಲ, ಯಾರಾದ್ರೂ ಕೂಡ ಪರಿಚಯ ಇರ್ತಕ್ಕಂಥವ್ರನ್ನ ಕೇಳ್ತಕ್ಕಂಥದ್ದು. ಸರ್ ಒಂದು ವಿಚಾರ, ಕೋಟಿ ಗಂಟ್ಲೆ ಆಸ್ತಿ ಇದ್ದರಿಗೆ ಹೆಣ್ಣು ಕೊಡಂಗಿಲ್ರಿ. ಈಗ ಅದು ಸತ್ಯ. ಆದ್ರೆ ಇತ್ತೀಚಿನ ಹುಡುಗರು ಹಂಗಿದಾವಲ್ಲ, ಹಾಗಾಗಿ ಕೊಡಲ್ಲ. ಒಂದೇ ಒಂದು ಮಾತು ಕೇಳಿದ್ರು ಅವ್ರು ಅಷ್ಟೇ. ಅದು ಎಲ್ಲಿ ಗೊತ್ತಾ? ಇಲ್ಲಿ ಪಕ್ಕ ಅಲ್ಲ, ಮಂಡ್ಯ ಜಿಲ್ಲೆ ಸಕ್ಕರೆ ನಾಡಿನ ಹೆಣ್ಣನ್ನ ಮದುವೆ ಮಾಡ್ಕೊಂಡಿರ್ತಕ್ಕಂಥವ್ರು. ಅಲ್ಲಿ ನಮ್ಮ ಕಲಾವಿದನ್ನ ಹಿಡ್ಕೊಂಡು ನನ್ನ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ, ನನ್ನ ನಂಬರ್ ಅಂದ್ರೆ ಅಲ್ಲಿ ಬಹಳ ಆತ್ಮೀಯರಿದ್ದಾರೆ, ನನ್ನ ಸ್ನೇಹಿತರು ಸಾಕಷ್ಟು ಜನ ಕಲಾವಿದರು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರೆ. ಅವ್ರು ಫೋನ್ ಮಾಡಿ ನನಗೆ ಕೇಳಿದ್ರು, ಭಾಷವೇ ನಾವು ಈ ರೀತಿ ಮೈಲಾರಿ ಅನ್ನೋ ಹುಡುಗನಿಗೆ ನಾವು ಕನ್ಯಾ ಕೊಡ್ತಾ ಇದ್ದೇವೆ. ಅದು ಪ್ರತಿಯೊಬ್ಬ ತಂದೆ ತಾಯಿಗಳು ಮಾಡತಕ್ಕಂಥ ಸಂಪ್ರದಾಯ. ನಾನು ಕೂಡ ಹೆಣ್ಣನ್ನು ಎತ್ತಿರ್ತಕ್ಕಂಥವನು. ಆ ಹೆಣ್ಣನ್ನು ಎತ್ತಿರ್ತಕ್ಕಂಥವ್ರಿಗೆ ಗೊತ್ತು ಆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಮನೆ ಕೊಡ್ಬೇಕು, ಯಾವ ಮನೆ ಕೊಟ್ರೆ ಅವ್ರು ಸುಖವಾಗಿರ್ತಾರೆ ಅನ್ನೋದನ್ನ ಆಲೋಚನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬರದು ಕರ್ತವ್ಯ. ಅದು ನನಗೂ ಕೂಡ ಗೊತ್ತು. ಸೊ ಹಾಗಾಗಿ ಅಂದ್ರೆ ನಾನು ಏನೋ ಮದುವೆ ಮಾಡಿ ಕೊಟ್ಟಿಲ್ಲ, ಸಣ್ಣ ಹುಡುಗರು. ಅವನ ವಿಷಯದಲ್ಲಿ ಅವರ ತಂದೆ ತಾಯಿಗಳು ಕೇಳಿದ್ರು. ನಾನು ಇಲ್ಲ, ಒಳ್ಳೆ ಹುಡುಗ ಕೊಡ್ರಿ ಅಂತ ಹೇಳಿ ಒಂದೇ ಮಾತು ಹೇಳಿದೆ. ಕಾರ್ಯಕ್ರಮದಾಗಿದ್ದೆ, ಒಳ್ಳೆ ಹುಡುಗ ಕೊಡ್ರಿ ಅಂತಂದೆ. ಆದ್ರೆ ಇವತ್ತು ಆ ಎಮ್ಮನ ಬಾಳೆ ಬಂಗಾರ ಆಗೈತಿ. ಅವರು ಕೂಡ ನನಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು ನನಗೆ ಪದೇ ಫೋನ್ ಮಾಡಿ, ಭಾಷೆ ಬಹಳ ಒಂದು ಒಳ್ಳೆ ಹುಡುಗನ ಕೊಡಿಸಿರಿ ಅಂತ ಹೇಳಿ ಹೇಳ್ತಾರಲ್ಲ, ಅದು ಸಂತೋಷ. ಹಾಗಾಗಿ ಒಂದು ಜೋ ಮದುವೆ ಮಾಡ್ಕೊಂಡಿರ್ತಕ್ಕಂಥವನು.